ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ನಿರೂಪಣೆಯನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯಗಳು. ಕನ್ನಡವೆಂಬ ಮೂರಕ್ಷರ ನಮಗೆ ಅದು ಬಹಳ ಹತ್ತಿರ. ಕನ್ನಡವೆಂಬುದು ನಮ್ಮ ಗೌರವ, ಎಂದೆಂದಿಗೂ ಕನ್ನಡ ಅಜರಾಮರ ಎಂಬ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇನೆ ಅಂತ ಹೇಳಿದ ನಂತರ ಎಲ್ಲ ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಅಂತ ಹೇಳಬೇಕು. ಹೇಳಾದ ನಂತರ ಮುಂದಿನ ಕಾರ್ಯಕ್ರಮ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಹಾಗೂ ಮಾಲಾರ್ಪಣೆ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧ, ನೀ ಕುಡಿಯುವ ನೀರು ಕಾವೇರಿ ಎಂದು ಹೇಳುತ್ತಾ ಈಗ ಎಲ್ಲ ಗಣ್ಯರು ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಬೇಕು. ಹೇಳಿದ ನಂತರ ಅವರೆಲ್ಲ ಪೂಜೆಯನ್ನು ಮಾಡ್ತಾರೆ. ಮಾಡಾದ ನಂತರ ಈ ರೀತಿ ಹೇಳಬೇಕು. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಕೋ ಕನ್ನಡವ. ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಗಣ್ಯರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ರೀತಿಯಾಗಿ ನಾವು ಅವರು ಪೂಜೆ ಮಾಡಿದ ನಂತರ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ಮುಂದಿನ ಕಾರ್ಯಕ್ರಮ ಧ್ವಜಾರೋಹಣ ಕಾರ್ಯಕ್ರಮ. ಮನದೊಳಗೆ ಕನ್ನಡ, ಮನಸ್ಸೊಳಗೂ ಕನ್ನಡ, ಕನ್ನಡವೇ ಎಲ್ಲ, ಕನ್ನಡವಿಲ್ಲದೆ ಬೇರೇನೂ ಇಲ್ಲ, ನಮ್ಮ ತಾಯಿ, ನಮ್ಮ ಭಾಷೆ, ನಮ್ಮ ಉಸಿರು ಕನ್ನಡ ಎಂದು ಹೇಳುತ್ತಾ ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ರವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಬೇಕು. ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಾದ ನಂತರ ಕನ್ನಡವೆಂದರೆ ಬರೀ ನುಡಿಯಲ್ಲ, ಅದೊಂದು ಹೊನ್ನಿನ ಗಣಿ, ಕನ್ನಡ ಭಾಷೆಯು ಬರೀ ಭಾಷೆಯಲ್ಲ, ಅದು ಕೇಳಲು ಜೇನಿಗಿಂತಲೂ ಸಿಹಿ ಎಂದು ಹೇಳುತ್ತಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಗಣ್ಯರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂಥೇಳಿ ನಾವು ತಿಳಿಸ್ಬೇಕು. ಅದಾದ ನಂತರ ಧ್ವಜಾರೋಹಣ ಕಾರ್ಯಕ್ರಮ ಆದ ನಂತರ ನಾವು ಸ್ವಾಗತ ಭಾಷಣವನ್ನು ಹೇಳಬೇಕಾಗುತ್ತೆ ಸ್ನೇಹಿತರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಗೋವಿನ ಓ ಮುದ್ದುಕರು ಎಂಬ ಕುವೆಂಪುರವರ ಮಾತುಗಳನ್ನು ನೆನೆಯುತ್ತಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರನ್ನೂ ಶ್ರೀಮತಿ ರವರು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ನಾವು ಹೇಳಬೇಕು ಸ್ನೇಹಿತರೆ. ಅವರೆಲ್ಲರನ್ನು ಸ್ವಾಗತ ಮಾಡಿ ಆದ ನಂತರ ಈ ರೀತಿಯಾಗಿ ಹೇಳಬೇಕು. ಕನ್ನಡಾಂಬೆಯ ಮಕ್ಕಳು ನಾವು ಕನ್ನಡಕ್ಕಾಗಿ ಹೋರಾಡುವೆವು, ಕನ್ನಡವನ್ನು ನುಡಿವೆವು, ಕನ್ನಡವನ್ನು ಬೆಳೆಸುವೆವು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲರನ್ನು ಸ್ವಾಗತಿಸಿದ ರವರಿಗೆ ಧನ್ಯವಾದಗಳು ತಿಳಿಸ್ಬೇಕು ಸ್ನೇಹಿತರೆ. ಅದಾದ ನಂತರ ಶಿಕ್ಷಕರಿಂದ ಭಾಷಣ. ಕಲೆ, ಸಾಹಿತ್ಯ, ಸಾಂಸ್ಕೃತಿಕವಾಗಿ ಮೆರೆದು ಇತಿಹಾಸದ ಪುಟದಲ್ಲಿ ಬೆರೆತು ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಉಸಿರಿನಲ್ಲಿ ರಾರಾಜಿಸುತ್ತಿದೆ ಕನ್ನಡ. ಈ ಕನ್ನಡ ರಾಜ್ಯೋತ್ಸವದ ಕುರಿತು ನಮ್ಮ ಶಾಲೆಯ ಶಿಕ್ಷಕಿಯಾದ ರವರು ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಬೇಕು ಸ್ನೇಹಿತರೆ. ಅವರೆಲ್ಲ ಸ್ಪೀಚನ್ನು ಮಾಡಿ ಆದ ನಂತರ ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು, ನಮ್ಮಲ್ಲಿ ಕನ್ನಡವನ್ನು ಉಳಿಸು, ಎಲ್ಲೆಲ್ಲಿ ಕನ್ನಡವನ್ನು ಹರಡಿಸು ಎಂದು ತಿಳಿಸಿದಂತಹ ಶಿಕ್ಷಕಿಯಗೆ ಧನ್ಯವಾದಗಳು ಅಂಥೇಳಿ ತಿಳಿಸ್ಬೇಕು ಸ್ನೇಹಿತರೆ. ಈ ರೀತಿಯಾಗಿ ನಾವು ಶಿಕ್ಷಕರಿಂದ ಭಾಷಣವನ್ನು ಮಾಡಿ ಆದ ನಂತರ ಇನ್ನೊಬ್ಬರು ಯಾರಾದರೂ ಭಾಷಣವನ್ನು ಮಾಡ್ತಿದ್ರೆ ಮತ್ತೆ ಹೇಳಬೇಕು ಈ ಥರ. ಮತ್ತೊಬ್ಬ ಶಿಕ್ಷಕರಾದ ಶ್ರೀರವರು ಅಥವಾ ಶ್ರೀಯುತರವರು ಕರುನಾಡು ಹಬ್ಬದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಬೇಕು. ಅವರು ಸ್ಪೀಚ್ ಮಾಡಿ ಆದ ನಂತರ ತನು ಕನ್ನಡ, ಮನ ಕನ್ನಡ, ನಡೆ ಕನ್ನಡ, ನುಡಿ ಕನ್ನಡ ಎಂಬ ತಮ್ಮ ಅನಿಸಿಕೆಯನ್ನು ತಿಳಿಸಿದಂತಹ ಶ್ರೀಮತಿ ರವರಿಗೆ ಧನ್ಯವಾದಗಳು ಅಂತೇಳಿ ನಾವು ತಿಳಿಸ್ಬೇಕು. ಕಾರ್ಯಕ್ರಮದ ಮುಂದಿನ ಘಟ್ಟ ಅತಿಥಿಗಳ ಭಾಷಣ. ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಹಸಿರು, ಕನ್ನಡಮ್ಮನ ಉತ್ಸವ ಈ ಕನ್ನಡ ರಾಜ್ಯೋತ್ಸವ. ಈ ಸುದಿನವಾದ ನವೆಂಬರ್ 1ರ ಮಹತ್ವವನ್ನು ಪ್ರಸ್ತುತಪಡಿಸಲಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಅತಿಥಿಗಳಾದ ರವರು ಅಂತ ಹೇಳಬೇಕು.
ಹೇಳಿದ ನಂತರ ಎನಿದು ಇನಿದು ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹದ ಸುದೆಯು ಎಂಬ ಸಾಲುಗಳನ್ನು ನೆನಪಿಸಿಕೊಂಡಂತಹ ಶ್ರೀಯುತ ಡ್ಯಾಶ್ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ಹೇಳಬೇಕು. ಅದಾದ ನಂತರ ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳ ಅನಿಸಿಕೆ. ಯಾವ ವಿದ್ಯಾರ್ಥಿ ಹೇಳ್ತಾರೆ ಆ ವಿದ್ಯಾರ್ಥಿ ಹೆಸರನ್ನು ಹೇಳಬೇಕು. ಹೇಳಾದ ನಂತರ ಕನ್ನಡ ರಾಜ್ಯೋತ್ಸವದ ಕುರಿತು ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಬೇಕು. ಹೇಳಿದ ನಂತರ ತಮ್ಮ ಅನಿಸಿಕೆಯನ್ನು ತಿಳಿಸಿದಂತಹ ವಿದ್ಯಾರ್ಥಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ಹೇಳಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಎಲ್ಲ ಎಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾರೋ ಅಷ್ಟು ಜನರ ಹೆಸರನ್ನು ಇದೇ ರೀತಿಯಾಗಿ ಹೇಳಬೇಕು. ಮುಂದಿನದಾಗಿ ಅಧ್ಯಕ್ಷೀಯ ನುಡಿ. ಜೇನಿನ ಹನಿಯಷ್ಟು ಸಿಹಿ, ಕೋಗಿಲಿಯ ದನಿಯಷ್ಟು ಸವಿಯಾದ ನಮ್ಮ ಕನ್ನಡ ನುಡಿ, ಇದು ಎಲ್ಲರ ನುಡಿಯಾಗಿರಲಿ. ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದಂತಹ ಶ್ರೀಯುತ ಡ್ಯಾಶ್ರವರು ಕನ್ನಡ ರಾಜ್ಯೋತ್ಸವದ ಕುರಿತು ಅನಿಸಿಕೆಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಬೇಕು. ಅವರು ತಮ್ಮ ಅನಿಸಿಕೆಯನ್ನು ಹೇಳಿದ ನಂತರ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರನ್ನು ಒಂದುಗೂಡಿಸಿದವರನ್ನು ನೆನೆದ ಹಾಗೂ ಕರ್ನಾಟಕ ಬೆಳೆದು ಬಂದ ದಾರಿಯ ಬಗ್ಗೆ ತಿಳಿಸಿದ ಶ್ರೀಯುತರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ಹೇಳಬೇಕು ಸ್ನೇಹಿತರೆ. ಕಾರ್ಯಕ್ರಮದ ಮುಂದಿನ ಘಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ. ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯವನ್ನು ಮಾಡುವಂಥ ಸಮಯದಲ್ಲಿ ಈ ರೀತಿಯಾಗಿ ಹೇಳಬೇಕಾಗುತ್ತೆ ನೋಡಿ ಸ್ನೇಹಿತರೆ. ನಾವು ಕನ್ನಡಿಗರು, ನಾವೆಲ್ಲ ಒಂದೇ, ನಮ್ಮಲ್ಲಿರುವ ದ್ವೇಷ ಅಸೂಹೆಗಳನ್ನು ಮರೆತು ಕನ್ನಡದ ದೀಪವನ್ನು ಹಚ್ಚುವುದರ ಮೂಲಕ ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸವನ್ನು ಹೆಚ್ಚಿಸಲು ಬರುತ್ತಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ವಿದ್ಯಾರ್ಥಿಗಳಾದ 9ನೇ ತರಗತಿಯ ವಿದ್ಯಾರ್ಥಿಗಳು ಅಂಥೇಳಿ ಹೇಳಬೇಕು. ಅವರು ಡ್ಯಾನ್ಸ್ ಮಾಡಿ ಹೋಗಿ ಆದ ನಂತರ DS ಕರ್ಕಿರವರ ಹಚ್ಚೇವು ಕನ್ನಡದ ದೀಪ ಎಂಬ ಹಾಡಿಗೆ ನೃತ್ಯ ಮಾಡಿ ಕನ್ನಡಿಗರ ಮನದಲ್ಲಿ ಕನ್ನಡದ ದೀಪವನ್ನು ಹಚ್ಚಿದಂತಹ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ಹೇಳಬೇಕು ಸ್ನೇಹಿತರೆ. ಮುಂದಿನ ಕಾರ್ಯಕ್ರಮ ಸಮೂಹ ಗೀತೆ. ಹೊನ್ನಿನ ಮಳೆಯಲ್ಲಿ ಮೈ ತೊಳೆದಂತಹ ಕನ್ನಡ ನಾಡು ಇದು, ಚಿನ್ನದ ಬೀಡು ಇದು ಎಂಬ ಸಮೂಹ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಡ್ಯಾಶ್ರವರು ಅಂತೇಳಿ ಹೇಳಬೇಕು. ಅವ್ರು ಹಾಡು ಹೋದ ನಂತರ ಈ ರೀತಿಯಾಗಿ ಹೇಳಬೇಕಾಗುತ್ತೆ ಸ್ನೇಹಿತರೆ. ಸಮೂಹ ಗೀತೆಯನ್ನು ಹಾಡಿ ಕನ್ನಡ ನಾಡಿನ ಇತಿಹಾಸ ಹಾಗೂ ನಾಡಿನ ಪ್ರಾಕೃತಿಕ ಸೊಬಗನ್ನು ಹಾಡಿ ಹೊಗಳಿದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂತೇಳಿ ತಿಳಿಸ್ಬೇಕು ಸ್ನೇಹಿತರೆ. ಅದಾದ ನಂತರ ಕಿರುನಾಟಕ ಮಾಡ್ತಾಯಿದ್ರೆ ಕಿರುನಾಟಕದ ಬಗ್ಗೆ ಸ್ವಲ್ಪ ಹೇಳಿ ಮುಂದಿನ ಹೇಳಬೇಕಾಗುತ್ತೆ. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣಾ ಕಾರ್ಯಕ್ರಮ. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಶ್ರೀಮತಿ ಅಥವಾ ಶ್ರೀಯುತ ಡ್ಯಾಶ್ರವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಿದ್ರೆ ಮುಗೀತು ಸ್ನೇಹಿತರೆ. ಈ ಥರ ಮಾಡಿದರೆ ಈ ಒಂದು ಕನ್ನಡ ರಾಜ್ಯೋತ್ಸವದ ನಿರೂಪಣೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ. ಈ ಒಂದು ನಿರೂಪಣೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.